ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ವೆಲ್ಕಮ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಏನೋ ಕಾರ್ಯಕ್ರಮದಲ್ಲಿ ನಮಗಿಸಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಏನು ಈ ಆಪರೇಷನ್ ಸಿಂಧೂರನಲ್ಲಿ ನಾವು ಸಕ್ಸಸ್ನ ಕಂಡ್ವಿ, ಇವೆಲ್ಲವನ್ನು ಕೂಡ ಬೇರೆ ದೇಶದವರು ಗುರುತಿಸಿ ನಾವೊಂದು 16ರಿಂದ 18 ದೇಶದವರು ನಾವು ಬಳಸಿರುವಂಥ ವೆಪನ್ಸ್ ಯುದ್ಧದಲ್ಲಿ ಆ ವೆಪನ್ಸ್ ಹೆಸರುಗಳು ಒಂದಕ್ಕಿಂತ ಒಂದು ಕೇಳಿದ್ರೆ ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ. ಸುದರ್ಶನ ಚಕ್ರ ಆಗಿರ್ಬೋದು, ಬ್ರಹ್ಮೋಸ್ ಆಗಿರ್ಬೋದು, ಆಕಾಶ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈ ನಾವು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಈ ಹೆಸರುಗಳೇನಾದರೂ ಕಾರಣ ಆಗಿರುತ್ತೆ ಆ ವೆಪನ್ಸಲ್ಲಿ, ಯಾಕಂದರೆ ಆ ನೇಮ್ಗಳೇ ಒಂದು ರೀತಿ ಪವರ್ಫುಲ್ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನಮಗೆ. ಜೊತೆಗೆ ಬೇರೆ ದೇಶದವರು ಬೇಡಿಕೆ ಕೂಡ ಇಡ್ತಾ ಇದ್ದಾರೆ ವೆಪನ್ಸ್ಗೆ. ಸೊ ಇದು ನೇಮಿಗೆ ಅಷ್ಟೊಂದು ಪವರ್ ಇರುತ್ತಾ, ಅಥವಾ ಹೆಂಗೆ ನಾವು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಆಯಿತು? ಇದು ಒಂದು ಪ್ರಶ್ನೆ ಮೂಡ್ತಾ ಇತ್ತು. ಇದ್ರ ವಿಚಾರವಾಗಿ ಏನು ಹೇಳ್ತೀರಾ ಗುರುಗಳೇ? ನೇಮ್ಸ್ಗೆ ಅಷ್ಟೊಂದು ಪವರ್ ಇದೆಯಾ? ಇದು ಬಹುಶಃ ತಪ್ಪಿಲ್ಲ ಅಂತಂದರೆ ಸಂಸ್ಕೃತದ ಒಂದು ನೇಮ್ಸ್ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಾ ಗುರುಗಳೇ? ಓಂ ಶಿವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ದೇಶದ ಕೇಳಿದಾಗ ನೀವು ಎಷ್ಟು ಕೇಳಿದ್ರು ಖುಷಿಯಿಂದ ಮಾತಾಡಲಿಕ್ಕೆ ಇಷ್ಟ ಆಗುತ್ತೆ. ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ಅದೊಂದು ಡ್ಯುಯಲ್ ಪರ್ಸ್ನಾಲಿಟಿ ವ್ಯಕ್ತವಾಗೋದು ಹೇಗೆ ಅಂತಂದರೆ, ಈಗ ಯೌವನ, ವೃದ್ಧಾಪ್ಯ, ಕೌಮಾರ, ಈಗ ಬಾಲ್ಯಾವಸ್ಥೆ ಅಂತ ಕರೀತಾರಲ್ಲ, ಬಾಲ್ಯದಲ್ಲಿರೋ ಮಗುನ ನೀವು ಅಪ್ಪಿ ತಪ್ಪಿಯೂ ಕೂಡ ಮುಪ್ಪು ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹಾಗೆ ಚೆನ್ನಾಗಿ ನಾವು ಗಮನಿಸಿದ್ರೆ ಮಲ್ಲಿಗೆ ಹೂವು ಇದೆಯಲ್ಲ, ಅದರ ಪರಿಮಳ ಮಾತ್ರ ಬೇಕು ನಮಗೆ. ಮಲ್ಲಿಗೆ ಬೇಡ ಅಂದರೆ ಆಗೋದಿಲ್ಲ. ನೀವು ತಿನ್ನುವಂಥ ಈ ಒಂದು ಜಾಕ್ ಫ್ರೂಟು, ಅದರಲ್ಲಿ ಸಿಹಿ ಮಾತ್ರ ನಮಗೆ ಬೇಕು. ಜಾಕ್ ಫ್ರೂಟ್ ಬೇಡ ಅಂದರೆ ಆಗೋದಿಲ್ಲ. ಹಾಗೆ ಈ ಬಾಲ್ಯ, ಕೌಮಾರ, ಯೌವನ, ವೃದ್ಧಾಪ್ಯ ಆ ಹೆಸರುಗಳೇ ಅದರದ ಬಲವನ್ನು ಸೂಚಿಸ್ತವೆ. ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಯೌವನ ಇರ್ತಕ್ಕಂಥವ್ರು ನೀವು ವೃದ್ಧರು ಅನ್ನಕ್ಕೆ ಬರಲ್ಲ. ಅದೇ ವೃದ್ಧರನ್ನು ಒಂದೊಂದು ಸಲ ಬೇಕಾದರೆ ಅವರು ಮಾಡೋ ಕೆಲಸವನ್ನು ಹಿಡಿದು ನೀವು ಯೌವನದಲ್ಲಿರುವಂಥವ್ರು ಅನ್ನಬಹುದು. ಅದಕ್ಕೆ ನಾನೊಂದು ಪದ ಬಳಸ್ತಿರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಈ ಮಹಾಸುದರ್ಶನ ಯಜ್ಞವನ್ನು ಮಾಡಿದಾಗ ಅದೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ತೀರ್ಮಾನ ಅಂತ. ಈಗ ನೀವು ಹೇಳಿದ್ರಲ್ಲ, ಈ ಬ್ರಹ್ಮೋಸ್ ತ್ರಿವಿಕ್ರಮ ಶಕ್ತಿ, ಅದಕ್ಕೆ ಸರಿಸಾಟಿನೇ ಇಲ್ಲ. ಆ ಪಾಕಿಸ್ತಾನಿಯರ 100 ಡ್ರೋನ್ಗಳನ್ನು ಅವರತ್ತಿರ್ತಕ್ಕಂತಹದ್ದು ಒಂದು 10 ಕ್ಷಿಪಣಿಗಳನ್ನು ಏಕಮಾತ್ರವಾಗಿ ಒಡೆದುಳಿಸೋ ಶಕ್ತಿ ಒಂದಕ್ಕಿರುತ್ತೆ. ನಮ್ಮ ಒಂದು ಸುದರ್ಶನ ಚಕ್ರಕ್ಕಿರುತ್ತೆ. ಏನು ಹೆಸರಿಟ್ಟಿದ್ದಾರೋ ಬಹುಶಃ ಆ ಹೆಸರುಗಳಿಗೂ ಆ ವೆಪನ್ಸ್ಗೂ ಅಷ್ಟು ತಾಕತ್ತು ಏರ್ಪಾಟಾಗುವ ಸಾಧ್ಯತೆ ಇರುತ್ತೆ. ಅದನ್ನೇ ಹೇಳ್ತಾನೆ, ಅಷ್ಟು ಶಕ್ತಿಗಳು. ಈಗ ನಮಗೆ ಮಾತಾಡಬೇಕಾದ್ರೆ ಶಕ್ತಿ ಬೇಕಲ್ಲ. ಹೌದು. ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಕೊನೆಯದಾಗಿ ಒಂದು ಮೊಬೈಲ್ ಚಾರ್ಜ್ ಬ್ಯಾಂಕಿಂಗ್ ಮಾಡ್ಕೊಳ್ತೀವಲ್ಲ, ಏನಂತ ಕರೀತಾರೆ, ಪವರ್ ಬ್ಯಾಂಕ್. ಅದಕ್ಕೊಂದು ಚಾರ್ಜ್ ನೀವು ಇಟ್ಕೊಂಡಿರ್ತೀರಲ್ಲ, ಇದೆಲ್ಲದಕ್ಕೂ ಒಂದೊಂದಕ್ಕೆ ಒಂದೊಂದು ಈ ಶಕ್ತಿ ಇದೆ. ಪರಮಾಣು ಶಕ್ತಿ, ನೀವು ಅಣು ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ನಿಮ್ಮ ಜ್ಞಾನದ ಶಕ್ತಿ, ಎಲ್ಲದಕ್ಕೂ ಒಂದೊಂದು ಪವರ್ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ಈ ಬ್ರಹ್ಮೋಸ್ ಆಗಿರಬಹುದು, ಆಕಾಶ್ ಆಗಿರಬಹುದು, ಇನ್ನು ಸುದರ್ಶನ ಆಗಿರಬಹುದು, ಇವೆಲ್ಲವೂ ಕೂಡ ಅದರದೇ ಆಗಿರೋ ಶಕ್ತಿಯನ್ನು ಹೆಸರಿನ ಜೊತೆಗೆ ಸಂಯೋಜನೆ ಆಗಿದೆ. ಅದು ಇಟ್ಟಾಗಲೇ ಅದಕ್ಕೊಂದು ಪವರ್ ಏರ್ಪಟ್ಬಿಡುತ್ತೆ. ಈಗ ದೇಹದಾಡಿ ಇರ್ತಕ್ಕಂಥವ್ರನ್ನ ಅವನು ಹೊಗಳಿದಾಗ ಒಂದು ಖುಷಿ ಬಂದ್ಬಿಡುತ್ತೆ. ಈ ಜೈ ಬಜರಂಗ ಬಲಿ ಅಂತಂದಾಗ ಈ ಶಕ್ತಿ ಇಲ್ದವನು ಆ ಮಾತು ಹೇಳಿದಾಗ ಶಕ್ತಿ ಬಂದ್ಬಿಡುತ್ತೆ ಅವರಿಗೆ. ಅಷ್ಟೂ ಜನ ಒಕ್ಕೊರಲಿನಿಂದ ಒಂದೇ ಒಂದು ಸಲ ಶಬ್ದ ಮಾಡಿದಾಗ ಮಲಗಿರೋನು ಎದ್ದು ಬಿಡುತ್ತಾನೆ. ಆ ಪದದಲ್ಲಿ ಅಷ್ಟು ಶಕ್ತಿ ಇದೆ. ಒಂದು ಎನರ್ಜಿ ತತ್ಕ್ಷಣ ಕ್ರಿಯೇಟ್ ಆಗಿಬಿಡುತ್ತೆ, ಅಲ್ಲಿ ಸ್ಪಾರ್ಕ್ ಆಗಿಬಿಡುತ್ತೆ ಅಲ್ಲಿ. ಅಂತಹದ್ದು ಇರೋವಂಥದ್ದು. ಅವರು ಅಷ್ಟೂ ಏನೇನಿದಾವ ಗೊತ್ತಿಲ್ಲ. ಗರುಡ ಅನ್ನೋದು ಕೂಡ ಅಷ್ಟೇ, ಆಕಾಶ್ ಅನ್ನೋದಾಗಿರಬಹುದೇ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪಂಚಭೂತಗಳಿರೋ ಹಾಗೆ ವಾಯುಸೇನೆ, ಜಲಸೇನೆ, ಆಕಾಶ ಸೇನೆ ನಮಗೆ ಗೊತ್ತಾಗ್ತಕ್ಕಂತಹದ್ದು.
ಯಾವ ಯಾವ ಈ ಅಗ್ನಿಶಾಮಕ ದಳದ ಅಗ್ನಿಸೇನೆ ಇವೆಲ್ಲ ಒಂದು ಈ ಸೇನೆಗಳೆಲ್ಲ ಸೇರ್ಕೊಂಡು ಬಿಟ್ಟರೆ ಆ ಪಂಚಭೂತಗಳಿಗೆ ಸಂಬಂಧಪಟ್ಟ, ಅದಕ್ಕೆ ಹೇಳ್ತಾರೆ ಹೊರದೇಶದವರು ನಮ್ಮ ಆಯುಧಗಳನ್ನ ಪ್ರೀತಿಸೋಕ್ಕೆ ಇದೇ ಕಾರಣ. ಅದರಲ್ಲಿ ಗೊತ್ತಿಲ್ಲದೆ ಇರತಕ್ಕ ಶಕ್ತಿ ಒಂದು ಹಡಕವಾಗಿರತಕ್ಕಂಥ, ಹೇಗೆ ಮಲ್ಲಿಗೆಯನ್ನು ಹೊರತುಪಡಿಸಿ ಮಲ್ಲಿಗೆಯ ಪರಿಮಳ ಇಲ್ಲವೋ ಹಾಗೆಯೇ ನಾವು ತಿಂತಕ್ಕಂಥ ಒಂದು ಮಾವಿನ ಹಣ್ಣು ಏನಿದೆಯೋ ಆ ಸಿಹಿಯನ್ನು ಹೊರತುಪಡಿಸಿ ಆ ಹಣ್ಣು ಇಲ್ಲವೋ ಹಾಗೇ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ಬ್ರಹ್ಮೋಸ್ ಅನ್ನೋ ಪದ ಮತ್ತನ್ನು ಸೃಷ್ಟಿ ಮಾಡೋ ಶಕ್ತಿ ಅದರೊಳಗಡೆ ಇರುತ್ತೆ. ಗೊತ್ತಿಲ್ಲ, ಒಂದು ಪವಾಡವನ್ನು, ಒಂದು ಮಿರಾಕಲನ್ನು ಸಾಧ್ಯ ಮಾಡೋ ಸಾಧ್ಯತೆ ಇರುತ್ತೆ. ನೋಡಿ ಅದು ಹೇಗೆ ಮಾಡುತ್ತೆ ಅಂತಂದರೆ, ಎಲ್ಲೋ ಇರ್ತಕ್ಕಂತಹದ್ದನ್ನು ಬಹುಶಃ ಅದನ್ನು ಬರೋದನ್ನು ಕಾದು ಹಿಡಿದು ಹೊಡೆಯುತ್ತಂತೆ. ಇನ್ನು ಕೆಲವೇನು ಮಾಡ್ತಂತಂದರೆ ಅದು ಓದು ಕೂಡಲೇ ಅದು ಪಟ್ ಪಟ್ ಅಂತ ಸೌಂಡ್ ಮಾಡಿಬಿಡುತ್ತೆ. ಅದು ಬರೋದನ್ನು ವೆಯ್ಟ್ ಮಾಡಿ ಕಿಲ್ಲಿಂಗ್ ಮಾಡುತ್ತಂತೆ, ಅಷ್ಟು ಶಕ್ತಿ ಇರುತ್ತಂತೆ. ಯಾರೋ ಒಬ್ಬ ಈ ಪಾಕಿಸ್ತಾನಿ ಒಬ್ಬ ಕವಿ ಒಂದು ಸ್ವಗತವನ್ನು ಮಾಡಿಕೊಂಡಿದ್ದಾನೆ. ಏನು ಹೇಳುತ್ತೆ ಅಂತಂದರೆ, ಅದು ಎಂದೆಂದೂ ಬರ್ತಾ ಇರ್ತಕ್ಕಂಥ ಸಿಂಧು ಯಾಕೋ ಬರಲಿಲ್ಲ, ಎಂದೂ ಬರ್ತಾ ಇರ್ತಕ್ಕಂತಹ ಸಿಂಧು ಇಂದು ಬರಲಿಲ್ಲ, ಆ ಸಿಂಧೂನೇ ಸಿಂಧೂರವಾಗಿ ಕಾಳಿ ರೂಪವನ್ನು ಧರಿಸಿ ಬಂದ್ಬಿಡ್ತಿ ಬ್ರಹ್ಮೋಸ್, ಈ ಆಕಾಶ್, ಈ ಸುದರ್ಶನ. ಒಂದು ಸ್ವಲ್ಪ ಸಿಂಧೂರವನ್ನು ನೀವು ಅಳಿಸಿದ್ದಕ್ಕೆ, ಸಿಂಧೂರವನ್ನು ಅಳಿಸಿದ್ದಕ್ಕೆ ನೀವೇನೇನು ಕಳ್ಕೊಂಡ್ರಿ? ಸಿಂಧು ನೀರು ಬರದ ಹಾಗೆ ಕಳ್ಕೊಂಡ್ರೆ, ಸಿಂಧು ನದಿಯ ನೀರನ್ನು ಬರದಾಗೆ ನೀವು ಕಳ್ಕೊಂಡ್ರಿ. ಒಂದಷ್ಟು ಸಿಂಧೂರವನ್ನು ಅಳಿಸಿದ್ದಕ್ಕಾಗಿ ಕಾಳಿ ರೂಪವನ್ನು ಧರಿಸಿ ಸಿಂಧೂರ ನಿಮ್ಮ ಮನೆಯನ್ನು ಪ್ರವೇಶ ಮಾಡಬೇಕಾಯಿತು. ಅದಕ್ಕೆ ಆ ರೂಪಕ್ಕೆ, ಆ ಹೆಸರಿಗೆ, ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಅಷ್ಟು ಮಾತ್ರವಲ್ಲ, ಬೇರೆ ಇದನ್ನು ನಾಸ್ತಿಕರು ಅಂತ ಏನಿರ್ತಾರೋ ಇಚ್ಛೆನೇ ಪಡಲ್ಲ ಅವರು, ಅಂಥವ್ರು ಕೂಡ ಇಷ್ಟಪಡೋ ಅಷ್ಟು ಶಕ್ತಿ ಈ ಹೆಸರುಗಳು ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಅದಕ್ಕಾಗಿ ಬಳಸಬೇಕು ಅಂತಂದರೆ ಯಾವಾಗ ಬಳಸಬೇಕು? ತೀರಾ ಸಣ್ಣ ವಿಷಯಕ್ಕೆ ಇದನ್ನು ಬಳಸೋ ಹಾಗಿಲ್ಲ. ಎಲ್ಲೋ ಒಂದು ಕಡೆ ಇಬ್ಬರದ್ದು ಪೈಪೋಟಿ ನಡೀತಾ ಇದೆ ಅಂತಂದರೆ ತುಂಬ ಸಾಧಾರಣವಾಗಿರೋಂಥವ್ರು ದೇಹದಾಡಿರ್ತಕ್ಕಂಥಲ್ಲೇ ಬರಬೇಕಾಗಿಲ್ಲ. ಎಲ್ಲಿ ಇದರ ಬೇಕಾಗುತ್ತೆ ಅಂತಂದರೆ, ಒಂದು ಸಲಕ್ಕೆ ಅವರ 100 ಡ್ರೋನ್ಗಳು ಬಂದಾಗ ಎಲ್ಲ ಒಂದೆರಡೆ ಮಾಡ್ತಿದ್ದಾರೆ. ಆವಾಗ ನಮ್ಮ ಆಕಾಶ ಬೇಕಾಗಿಲ್ಲ, ಈ ನಮ್ಮ ಸುದರ್ಶನನೂ ಬೇಕಾಗಿಲ್ಲ, ಬ್ರಹ್ಮೋಸ್ ಬೇಕಾಗಿರಲಿಲ್ಲ. ಈ ಬ್ರಹ್ಮೋಸ್, ಅದಕ್ಕೆ ಹೇಳಿದ್ದಾರೆ, ನಮ್ಮ ಸೈನಿಕರು ಒಂದು ಮಾತನ್ನು ಹೇಳಿದರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮಗೆ ಪರ್ಮಿಷನ್ ಕೊಟ್ಟರೆ, ಸೆಂಟ್ರಲ್ ಗೌರ್ಮೆಂಟ್ ನಮಗೊಂದು ಅನುಮತಿಯನ್ನು ಕೊಟ್ಟರೆ 24 ತಾಸಲ್ಲಿ ಈ ಭೂಪಟದಲ್ಲಿ ಪಾಕಿಸ್ತಾನ ಇಲ್ದಾಗ ಮಾಡ್ತೀವಿ ಅಂತ. 24 ತಾಸು ನಮಗೆ ಅನುಮತಿ ಕೊಟ್ಟರೆ, ನಮ್ಮಲ್ಲಿರ್ತಕ್ಕ ವೆಪನ್ಸ್ ಅವ್ರಿಗೆ ಕೊಟ್ಬಿಟ್ರೆ ಮುಗೀತು. ನೋಡಿ, ನಮ್ಮ ಸೈನಿಕರಿಗೆ ಅಷ್ಟು ಶಕ್ತಿ ಬರಬೇಕಾದ್ರೆ ನಮ್ಮ ಹತ್ರ ಅಷ್ಟು ವೆಪನ್ಸ್ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಅದೇ ನಮ್ಮ ಇವರ ಬಳಿ ಸಂಪೂರ್ಣವಾಗಿ ದಿಶಕ್ತಿ ಇದೆ ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಇತ್ತಿರೋ ಹೆಸರಲ್ಲೇ ಅಷ್ಟೊಂದು ಚಮತ್ಕಾರ ಇದೆ. ಯಾಕೆ ಗೊತ್ತಾ? ಅದಕ್ಕಿಂತ ಎಂಡಿಂಗ್ ಇಲ್ಲ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದಕ್ಕಿಂತ ಎಂಡಿದಿಲ್ಲ, ಲಾಸ್ಟ್ ಕೊನೆ ಅದು. ಅಂದರೆ ನಮ್ಮ ಒಂದು ಬ್ರಹ್ಮೋಸನ್ನು 24 ತಾಸು ಬಳಸಿಬಿಟ್ರೆ ಸಂಪೂರ್ಣ ಜರ್ಜರಿತ ಪಾಕಿಸ್ತಾನ ಅನ್ನೋದು ಇರೋದಿಲ್ಲ, ಶತ್ರು ಇರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಅಷ್ಟು ದೊಡ್ಡ ಮಟ್ಟದ 1000 ಪಟ್ಟು. ಅವರಲ್ಲಿ ಎಷ್ಟಿದೆ? 6 ಲಕ್ಷ ಸೈನ್ಯವಿದೆ. ನಮ್ಮಲ್ಲಿ ಎಷ್ಟಿದೆ? 16 ಲಕ್ಷ ಸೈನ್ಯವಿದೆ. 16 ಲಕ್ಷ ಸೈನ್ಯವಿದೆ ನಮ್ಮಲ್ಲಿ. ಅವರಲ್ಲಿ ಎಷ್ಟಿದೆ? ಕೇವಲ 2% ವೆಪನ್ಸ್ ಇದೆ. ನಮ್ಮ ಹತ್ರ ಎಷ್ಟಿದೆ? 18% ವೆಪನ್ಸ್ ಇದೆ. ಮ್ಯಾಚ್ ಆಗ್ತಾ ಇದೆ ಎಲ್ಲಿಗಾದರೂ? ಚಾನ್ಸ್ ಇದೆ. ನಮ್ಮಲ್ಲಿ ಈ ಬ್ರಹ್ಮಾಸ್ ಬಳಸೋದೇ ಬೇಡ, ಅದಕ್ಕಿಂತ ತೀರಾ ಕಡಿಮೆ ಇರತ ಶಕ್ತಿಯ ಕ್ಷಿಪಣಿ ಕಳಿಸ್ಕೊಟ್ರು ಸಾಕು. ಆದರೆ ಸಾಮಾನ್ಯ ಜನಕ್ಕೆ ತೊಂದರೆ ಕೊಡೋದು ಬೇಡ, ಬರೀ ಉಗ್ರರಿಗಷ್ಟೇ. ಏನವರು ಈಗಾಗಲೇ ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಅವ್ರ ಹೆಸರು ಜ್ಞಾಪಕ ಬಂದರೆ ಹೇಳ್ತೀನಿ. 6 ರಿಂದ 7 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಗೊತ್ತಿಲ್ಲದ ಹಾಗೆ, ಅಂದರೆ ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವ್ರು ರಿಟೈರ್ಡ್ ಆಗಿದ್ದರೂ ಕೂಡ ಮತ್ತೆ ಸೇನೆ ಅವರನ್ನು ಸೇರಿಸಿಕೊಂಡು ಅಷ್ಟೆಲ್ಲ ಕೂಡ ಚಮತ್ಕಾರ. ಅದಕ್ಕೆ ಏನು ಹೇಳ್ತೀವಿ, ಯುದ್ಧಕ್ಕೆ ಏನು ಬೇಕು ಅಂತಂದರೆ ಚಾಣಾಕ್ಷತನ ಬೇಕು, ಬಹಳ ಅದ್ಭುತವಾಗಿ ಯುಕ್ತಿಯ ಶಕ್ತಿ ಬೇಕು ನಮಗೆ. ಬರೀ ದೇಹದಾಢ್ಯ ಒಂದೇ ಅಲ್ಲ, ಅಂತಹ ಯುಕ್ತಿಯನ್ನು ಬಳಸಿ ಮಾಡಿರ್ತಕ್ಕಂತಹದ್ದು. ಅಂತಹ ಕ್ಷಾತ್ರ ತೇಜಸ್ಸು ಇರ್ತಕ್ಕಂಥವರು ಶತ್ರುಗಳು ಎಷ್ಟು ಬಾರಿ ದಾಳಿ ಮಾಡಿದ್ರು, ನಾವು ಒಂದು ಬಾರಿ ದಾಳಿ ಮಾಡಿದ್ರೆ ಸಾಕು, ಇನ್ನು ಅವ್ರ ಜೀವಮಾನದಲ್ಲಿ ಎಚ್ಚೆತ್ಕೊಳ್ತಾರೆ, ಎದ್ದು ಬರೋಕ್ಕೆ ಕಷ್ಟ ಆಗುತ್ತೆ. ಒಂದು ಸಲ ಎಚ್ಚೆತ್ಕೊಂಡು ಹೊಡೆದ್ರೆ ಅಂತಹದ್ದು ನಮ್ಮ ಹತ್ರ ಇದ್ದಾವೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಹೆಸರುಗಳಲ್ಲೂ ಬಲ ಇದೆ. ನೀವು ಆ ಹೆಸರಿಟ್ಟು ಮಾಡ್ತಿದ್ದಾಗೆ ಅದಕ್ಕೊಂದು ಹಾಗೇ
ಅದಕ್ಕೆ ಸಂಬಂಧಪಟ್ಟ ಸಂಯೋಜನೆ ಆಗಿಬಿಡುತ್ತವೆ ಆ ಪರಿಕರಗಳು. ಹಾಗೆ ಈಗ ನೀವು ಕಾಂತಾರ ಅಂತ ಹೆಸರಿಟ್ರಲ್ಲ, ನಾನು ಕಾಂತಾರ ಅನ್ನೋದು ಎಲ್ಲೋ ಕಾನ್ಸೆಪ್ಟ್ ನೀವು ಕೇಳಿಸ್ಕೊಂಡು ಯಾರಿಂದ ಕೇಳಿಸ್ಕೊಂಡ್ರೋ ಅದನ್ನು ಇಡ್ತೀನಿ ಅನ್ನೋವಾಗಲೇ ಆ ನೇಮ್ ಇಟ್ಟು ಕೂಡಲೇ ಅದಕ್ಕೊಂದು ಶಕ್ತಿ ಸಂಚಯನವಾಗಿಬಿಡುತ್ತೆ. ಅಂದರೆ ಸೇರ್ತಾ ಬರುತ್ತೆ, ಏರ್ಪಾಟಾಗ್ತಾ ಬರುತ್ತೆ. ಅಂಥ ಅದ್ಭುತವಾಗಿರ್ತದೆ ಈ ಶಕ್ತಿ ಹೆಸರಲ್ಲೂ ಇದೆ, ಆ ಪದಾರ್ಥದಲ್ಲೂ ಇದೆ. ಬೆಲ್ಲ ಅಂದರೆ ಹಬ್ಬ ತುಂಬ ಕಹಿನಪ್ಪ ಅಂತೀರೇ ನೀವು, ಸಿಹಿ. ಹಾಗೆ ಸುದರ್ಶನದಲ್ಲೂ ಅಂಥ ಸಿಹಿ ಇದೆ. ಅಂದರೆ ಶತ್ರುಗಳನ್ನು ಸಂಹಾರ ಮಾಡೋದ ಶಕ್ತಿ ಅಷ್ಟು ಅಡಕವಾಗಿದೆ. ಅದು ನಮ್ಮ ದೇಶದ ವೆಪನ್ಸನ್ನು ಬೇರೆ ರಾಷ್ಟ್ರಗಳು ಇಷ್ಟಪಡ್ತಾರೆ ಅಂತಂದರೆ ನಾವು ಅಷ್ಟು ಅದ್ಭುತವಾಗಿರ್ತ ಹೆಸರನ್ನು ಇಟ್ಟಿದ್ದೇವೆ. ಗರುಡ ಅಂತ ಕೇಳಿದ್ರೆ ನಮಗೆ ಮುಗೀತು, ಅದಕ್ಕಿಂತ ಎತ್ತರಕ್ಕೆ ಪಕ್ಷಿ ಇಲ್ಲ. ಖಂಡಿತ ಅದು ಅದರ ಪವರನ್ನು ಉಳಿಸ್ಕೊಂಡಿದೆ. ಇನ್ನು ಬ್ರಹ್ಮೋಸ್ ಮತ್ತೊಂದು, ಅದಕ್ಕೆ ಸೃಷ್ಟಿ ಮಾಡೋದು ಅಂದರೆ ಅದಕ್ಕೆ ಬ್ರಹ್ಮದೇವ ಏನು ಮಾಡ್ತಾನೆ, ಸೃಷ್ಟಿ ಮಾಡೋನಲ್ವಾ, ಅದು ಕಾಯ್ತಾ ಇರುತ್ತೆ. ಕಾದು ಕುಳಿತಿದ್ದು ನಿಮ್ಮನ್ನು ಕಿಲ್ಲಿಂಗ್ ಮಾಡೋ ಶಕ್ತಿ ಅದಕ್ಕಿದೆ. ಅದಕ್ಕೆ ಇನ್ನು ಅದರ ಬಗ್ಗೆ ಹೇಳುವಂಥದ್ದನ್ನು ಮಾಡ್ಕೊಂಡು ಹೋಗೋಣ ಅಂದರೆ ಬಹಳ ಇದೆ. ಈಗ ನಮ್ಮ ಸೈನಿಕರಿಗೆ ನೀವೆಲ್ಲ ಬೇಡ್ಕೊಳ್ಳಿ, ಮತ್ತು ಏನಾದರೂ ಇಂತಹದ್ದು ಬಂದರೆ ಬಜರಂಗ ಬಲಿ ನನ್ನ ಸೈನಿಕರಿಗೆ ಶಕ್ತಿಯನ್ನು ತುಂಬಿಸ್ಕೊಡು, ನಿನ್ನ ಶಕ್ತಿಯನ್ನು ಕೊಡು, ದಯಪಾಲಿಸು ಅಂತ ಹೇಳಿ ಮಾಡಿಕೊಂಡ್ರೆ ಒಂದು ಪ್ರೇಯರ್ ಮಾಡಿದ್ರೆ ಸಾಕುತ್ತೆ. ಯಾವಾಗಲೂ ಅಷ್ಟೇ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಬರಬೇಕು ಯುದ್ಧಕ್ಕೆ ಅಂತಂದರೆ ನೀವು ಎಷ್ಟು ಜನ ಬರ್ತೀರೋ ಕಾಮೆಂಟ್ ಮಾಡಿ. ಎಷ್ಟು ಜನ ಬರ್ತೀರಿ? ಒಬ್ಬನೇ ಬರ್ತೀನಿ ಗುರುಗಳೇ, ನನ್ನ ಕುಟುಂಬ ನನಗೆ ಇಂಪಾರ್ಟೆಂಟ್. ಇಲ್ಲ ಗುರುಗಳೇ, ಕುಟುಂಬ ಅಷ್ಟು ಬರ್ತೀವಿ, ನಮ್ಮನೇಲಿ ಮಲಗಿರೋ ಮುದುಕನ್ನು ಎಬ್ಬಿಸ್ಕೊಂಡು ಬರ್ತೀವಿ ಅಂತ ಅನ್ನಿ. ಅದು ನಮ್ಮ ಶಕ್ತಿ, ನಮ್ಮ ಭಾರತಕ್ಕೆ ಬೇಕಾಗಿರೋ ಶಕ್ತಿ. ಅದು ವೆಪನ್ಸು ನಮ್ಮ ಜೊತೆಗಿರ್ತವೆ, ಆದರೆ ನಾವು ಅದ್ರ ಜೊತೆಗಿರಬೇಕಲ್ಲ, ಆವಾಗ ಅದು ಕೆಲಸ ಮಾಡುತ್ತೆ. ಅದಕ್ಕಾಗಿ ಎಚ್ಚೆತ್ಕೊಳ್ಳಿ ನನ್ನ ಪ್ರೀತಿಯ ಭಾರತಾಂಬೆಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ದೇಶದ ಬಗ್ಗೆ ಮಾತಾಡಬೇಕಾಗ್ಲೇ ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ. ಜೊತೆಗೆ ನಿಮ್ಮ ಮಾತುಗಳಾಗಿರ್ಬೋದು, ಆ ನಿಮ್ಮ ಜೋಶು ಬೇರೆ ವಿಚಾರ ಮಾತಾಡೋದಕ್ಕೂ ಇದರಲ್ಲೂ ಸಾಕಷ್ಟು ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಒಂದು ವೆಪನ್ಸ್ಗೆ ಇರುವಂಥ ಶಕ್ತಿ, ಆ ಹೆಸರುಗಳಿರುವಂಥ ಒಂದು ಶಕ್ತಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈ ಯುದ್ಧ ಗೆದ್ದಿದ್ದಾಗಿರ್ಬೋದು, ಜೊತೆಗೆ ಬೇರೆ ದೇಶಕ್ಕಿರೋಂಥದ್ದು ನಮ್ಮ ವೆಪನ್ಸ್ಗಿರುವಂಥ ಒಂದು ವ್ಯಾಲ್ಯೂ, ಜೊತೆಗೆ ಆ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ರಿ ಅಂತ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ತಿಳಿಸಿರುವಂಥ ಮಾತಾಗಿರ್ಬೋದು, ದೇಶದ ಮೇಲಿರುವಂಥವ್ರಿಗೆ ಅಭಿಮಾನ ಆಗಿರ್ಬೋದು, ಸಾಕಷ್ಟು ಇದೆ. ಸಾಕಷ್ಟು ವಿಡಿಯೋಸಲ್ಲಿ ಕೂಡ ಇದನ್ನು ನಾವು ನೋಡಿದ್ದೀವಿ ಅಂತಲೇ ಹೇಳ್ಬೋದು. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.